ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ವಿರುದ್ಧ ಮೋದಿ ಡೈರೆಕ್ಟ್ ಹಿಟ್. ಕರ್ನಾಟಕ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಿಯ ನಡುವೆ ತಾರಕಕ್ಕೇರಿದ ಸಮರ ಏನಿದು? ಹಾಗಾದ್ರೆ ಕರ್ನಾಟಕ ಮುಖ್ಯಮಂತ್ರಿಯ ವಿರುದ್ಧ ಮೋದಿ ಪ್ರಯೋಗಿಸಿರುವ ಹೊಸ ಅಸ್ತ್ರ ಇಡೀ ದೇಶದಲ್ಲಿ ಬಿಜೆಪಿಗೆ ಒಳ್ಳೆ ಸವಾಲು ಕೊಡಬಲ್ಲಂತಹ ತಾಕತ್ತಿರೋದು ಕಾಂಗ್ರೆಸ್ಗೆ. ಕರ್ನಾಟಕದಲ್ಲಿ ಒಂದೆರಡು ರಾಜ್ಯಗಳಲ್ಲಷ್ಟೇ ಅನ್ನೋ ಪರಿಸ್ಥಿತಿ ಇದೆ. ಅದರಲ್ಲೂ ದೇಶದ ಗಮನ ಸೆಳೆದಿರೋದು ಸಿದ್ದರಾಮಯ್ಯನವರ ಇತ್ತೀಚೆಗಿನ ನಡೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಿರಬಹುದು, ಬರದ ವಿಚಾರದಲ್ಲಿ ಸೆಡ್ ಹೊಡೆದಿದ್ದಿರಬಹುದು. ಸೊ ಸಿದ್ದರಾಮಯ್ಯನವರ ವಿರುದ್ಧ ಈಗ ಹೊಸ ಅಸ್ತ್ರ ಬಿಟ್ಟಿದ್ದಾರೆ ಮೋದಿ. ಈ ಎಲೆಕ್ಷನ್ ಗುರಿಯಾಗಿಸ್ಕೊಂಡು ಬಿಜೆಪಿ ಎತ್ಕೊಂಡಿರುವಂತಹ ರಣತಂತ್ರ ಫಲ ಕೊಡಲಿದೆಯಾ? ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಿಂಬಾಗಿಲಿನಿಂದ ಮುಸ್ಲಿಂ ಮೀಸಲು ಕೊಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಅಂತ ಮೋದಿ ಕಿಡಿಕಾರಿದ್ದಾರೆ. ಆಲ್ರೆಡಿ ಈಗ ಮುಸ್ಲಿಂ ಓಲೈಕೆ ತುಷ್ಟೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರವ್ಯಾಪಿ ವಾಗ್ದಾಳಿ ನಡೆಸ್ತಾ ಇದೆ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ. ಹಿಂದೂಗಳ ಅಥವಾ ದೇಶದ ಆಸ್ತಿಯನ್ನ ತಗೊಂಡು ಹೋಗಿ ಹೆಚ್ಚು ಮಕ್ಕಳಿರೋರಿಗೆ ಹಂಚಿಬಿಡ್ತಾರೆ, ಹರಿದು ಹಂಚೋದಕ್ಕೆ ರೆಡಿ ಆಗಿದೆ ಗ್ಯಾರಂಟಿ ಹೆಸರಲ್ಲಿ ಅಥವಾ ಈ ಪ್ರಣಾಳಿಕೆಯಲ್ಲಿರುವಂಥ ವಿಚಾರ. ಹರಿದು ಹಂಚಿಬಿಡ್ತಾರೆ, ಹುಷಾರ್, ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ಈಗಾಗಲೇ ಕಿಡಿಕಾರ್ತಿದ್ದಾರೆ ಕಾಂಗ್ರೆಸ್. ನಿಜಕ್ಕೂ ಮೋದಿಯ ಈ ಅಸ್ತ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಶೇಕ್ ಆಗಿರೋದು ನೋಡ್ತಾ ಇದ್ದೀವಿ. ರಾಹುಲ್ ಹೇಳಿದ ಪದವನ್ನೇ ಮ್ಯೂಟ್ ಮಾಡೋ ಮಟ್ಟಿಗೆ ಟೆನ್ಷನ್ ಆಗಿದೆ. ಕರ್ನಾಟಕಕ್ಕೆ ಬಂದರೆ ಹೊಸ ಅಸ್ತ್ರ ಏನು? ಹಾಗಾದರೆ ಬಿಜೆಪಿ ಸರ್ಕಾರ ಇದ್ದಾಗ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ತೆಗೆದು ಅದನ್ನು ಬೇರೆಯವ್ರಿಗೆ ಕೊಡುವಂಥ ಒಂದು ಪ್ರಯತ್ನ ಆಗಿತ್ತು, ನಮಗೆ ನೆನಪಿದೆ. ಅದು ಗೊಂದಲ ಆಗಿ ಕೋರ್ಟ್ನಲ್ಲಿ ಅಡೆತಡೆ ಎದುರಾಯಿತು, ಎಲ್ಲ ಆಯಿತು. ಈಗ ಮೋದಿಯವರು ಅದನ್ನೇ ಎತ್ಕೊಳ್ತಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಈ ಎರಡೆರಡು ಕಡೆ ಮುಸಲ್ಮಾನರಿಗೆ ಸಿಗುವಂಥ ಅವಕಾಶ ಇದು ಸರಿಯಾದ ದಾರಿ ಅಲ್ಲ, ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡೋದು ಸರಿ ಇಲ್ಲ ಅಂತ ಸಂವಿಧಾನವೇ ಹೇಳಿದೆ. ಅಂಬೇಡ್ಕರ್ ಇದರ ವಿರುದ್ಧ ಇದ್ರು, ನಾವು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ವಿ. ಆದರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಹಿಂಬಾಗಿಲಿನಿಂದ ಹೋಗಿ ಮುಸಲ್ಮಾನರಿಗೆ ಗಿಫ್ಟ್ ಕೊಡೋದಕ್ಕೆ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಏನು ಹಾಗಾದರೆ ವಿಚಾರ ನೋಡಿ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಹೇಳಿಕೆಯಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ ಮುಸ್ಲಿಮರನ್ನು ಏಕಪಕ್ಷೀಯವಾಗಿ ಹಿಂದುಳಿದ ವರ್ಗ ಅಂತ ಘೋಷಿಸಿದ್ದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲಾಗಿತ್ತು. ಅಂದರೆ ಸದ್ದಿಲ್ಲದೆ ಅವರನ್ನು OBCಗೆ ಸೇರಿಸಿ ಅಲ್ಲೂ ಕೂಡ ಮೀಸಲಾತಿ ಕೊಡಿಸುವಂಥ ಪ್ರಯತ್ನ ಆಗ್ತಿದೆ ಅನ್ನುವಂಥ ವಿಚಾರವನ್ನು ಈಗ ಎತ್ತಿರೋದು. ರಾಜ್ಯ ಬಿಜೆಪಿ ನಾಯಕರು ಕೂಡ ಅದೇ ಗಂಭೀರ ಆರೋಪ ಮಾಡ್ತಿದ್ದಾರೆ. ಛತ್ತೀಸ್ಗಢದಲ್ಲಿ ಹಾಗೆ ಮಧ್ಯಪ್ರದೇಶದಲ್ಲಿ ವಿವಿಧ ಕಡೆಗಳಲ್ಲಿ ಮೋದಿ ಬೇರೆ ರಾಜ್ಯಗಳಲ್ಲಿ ನಿಂತುಕೊಂಡೇ ಪ್ರಚಾರದ ಸಂದರ್ಭ ಸಿದ್ದರಾಮಯ್ಯ ವಿರುದ್ಧ ಗುಡುಗಿರೋದು. ಹಿಂದುಳಿದ ವರ್ಗಗಳ ಆಯೋಗದ ಹೇಳಿಕೆಯನ್ನು ಆಧರಿಸಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ನೋಡಿ. ಧರ್ಮಾಧಾರಿತ ಮೀಸಲು ನೀಡಬಾರದು ಅಂತ ಅಂಬೇಡ್ಕರ್ ಕೂಡ ವಿರೋಧ ಮಾಡಿದ್ರು, ಇದರ ವಿರುದ್ಧವಾಗಿದ್ರು. ಆದರೆ ಹಿಂದಿನಿಂದ ನೋಡ್ತಾ ಇದ್ದೀವಿ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡೋದನ್ನು ನೋಡ್ತಾ ಇದ್ದೀವಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. 2004ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸು ಧರ್ಮಾಧಾರಿತ ಮೀಸಲು ಘೋಷಣೆ ಮಾಡುವ ಮೂಲಕ ಅಂಬೇಡ್ಕರ್ ಅವರ ನಿಲುವುಗಳಿಗೆ ಚೂರಿ ಹಾಕ್ತು. 2014ರ ಚುನಾವಣಾ ಪ್ರಣಾಳಿಕೆಯಲ್ಲೂ ಇದೇ ನಿಲುವನ್ನು ವ್ಯಕ್ತಪಡಿಸಿತ್ತು. ಆಂಧ್ರದಲ್ಲಿಯೂ ಇಂಥ ನೀತಿ ಜಾರಿಗೆ ಮುಂದಾಯಿತಾದರೂ ಆಗಲಿಲ್ಲ. ಈಗ ಕರ್ನಾಟಕದಲ್ಲಿ ಇಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದೆ ಹಿಂಬಾಗಿಲಿನಿಂದ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೇ ರೀತಿ ಧರ್ಮಾಧಾರಿತ ಮೀಸಲನ್ನು ಜಾರಿ ಮಾಡಿತ್ತು. ಆದರೆ ನಂತರ ಅಧಿಕಾರಕ್ಕೆ ಬಂದ ನಮ್ಮ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದ ಈ ಮೀಸಲನ್ನು ರದ್ದುಪಡಿಸಿತು. ಆದರೆ ಈಗ ಮತ್ತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ OBCಗಳ ಕೋಟಾದಲ್ಲಿಯೇ ಸೇರಿಸಿ ಹಿಂಬಾಗಿಲ ಮೂಲಕ ಧರ್ಮಾಧಾರಿತ ಮೀಸಲು ಜಾರಿ ಮಾಡೋದಕ್ಕೆ ಹೊರಟಿದೆ. ಈ ಮೂಲಕ OBC ಹಿಂದುಳಿದ ವರ್ಗಗಳಿಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ. ಈ ದೇಶದಲ್ಲಿ OBCಗೆ ಕಡು ವಿರೋಧಿ ಅಂತ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಅಂತ. OBCಯ ಬಹುಪಾಲು ಮೀಸಲನ್ನು ಕಸಿದುಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹಿಂದುಳಿದ ವರ್ಗಗಳ ಬಹುದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡಿರೋದು. ಈ ಮೂಲಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯಕ್ಕೇನೆ ಕೊಡಲಿ ಹಾಕಿದೆ, ಜಾತ್ಯತೀತತೆಯನ್ನ ಹತ್ಯೆಗೈದಿದೆ, ಸಂವಿಧಾನದ ಸ್ಫೂರ್ತಿಯನ್ನ ಉಲ್ಲಂಘನೆ ಮಾಡಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಅವಮಾನಿಸಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಮೋದಿ. ಸಂವಿಧಾನವನ್ನೇ ಬದಲಾಯಿಸಿ SC ST OBCಗಳ ಹಕ್ಕನ್ನು ಕಸಿದುಕೊಂಡು ತನ್ನ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಸಂವಿಧಾನ
ಬದಲಿಸ್ತಾರೆ ಅಂತ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಕಾಂಗ್ರೆಸ್ ಅಸಲಿಗೆ ಮಾಡ್ತಿರೋದಿದು. ಕರ್ನಾಟಕದಲ್ಲಿ ಈಗಾಗಲೇ ಆ ಅನ್ಯಾಯ ಆಗಿದೆ. ಇಡೀ ದೇಶದಲ್ಲಿ ಇದನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ. ಎಲ್ಲರ ಹಕ್ಕನ್ನು ಕಸಿದು ಮುಸಲ್ಮಾನರಿಗೆ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಜೆಪಿ ಈಗ ಮುಗಿಬಿದ್ದಿರೋದು. ಅದರಲ್ಲೂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೋದಿ. ಇದಕ್ಕೆ ಕಿಡಿಯಾಗಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉತ್ತರ ಏನು ಹಾಗಾದ್ರೆ? ಮೋದಿ ಅವರ ಈ ಹೇಳಿಕೆ ನೋಡಿದ್ರೆ ಎಷ್ಟು ಅಜ್ಞಾನ ಅನ್ನೋದು ಗೊತ್ತಾಗುತ್ತೆ. ಅವರ ಪದವಿಯ ಬಗ್ಗೆ ಏನು ಗೊಂದಲ ಇದೆಯಲ್ಲ, ಅನುಮಾನ ಇದೆಯಲ್ಲ, ಅದೇ ಸತ್ಯ ಅಂತ ಅನಿಸುತ್ತೆ. ಅವರು ತಿಳುವಳಿಕೆ ಇದ್ದು ಮಾತಾಡ್ತಿದ್ದಾರೋ ಇಲ್ಲದೆ ಮಾತಾಡ್ತಿದ್ದಾರೋ ಅಂತ ಆನ್ಸರ್ ಮಾಡಿರೋದು. ಆದೇಶದ ಪ್ರತಿ ಇದೆಯಾ? ಎಲ್ಲ ಆದೇಶ ಹೊರಡಿಸಿದ್ವಿ ನಾವು. ಆದೇಶದ ಪ್ರತಿ ಇದ್ರೆ ತೋರಿಸ್ಲಿ. ಕಾಂಗ್ರೆಸ್ ಸರ್ಕಾರ ಎಲ್ಲಾದರೂ ಇಂಥದ್ದನ್ನು ಮಾಡಿದ್ರ ಬಗ್ಗೆ ಸಾಕ್ಷಿ ಇದ್ರೆ ತೋರಿಸ್ಲಿ ಅಂತ ಗುಡುಗಿರೋದು. ಇದೆಲ್ಲ ಮೋದಿ ಅವರು ಕಟ್ಟಿರುವ ಕಟ್ಟುಕತೆ ಅಂತ. ಕಾಂಗ್ರೆಸ್ ಸರ್ಕಾರ ಇಂಥದ್ದನ್ನು ಏನು ಮಾಡಿದೆ, ಅದಕ್ಕೆ ಸಂಬಂಧಪಟ್ಟ ಆದೇಶ ಪತ್ರದ ಸಾಕ್ಷಿ ಇಟ್ಟು ಮೋದಿ ಮಾತಾಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಸಂವಿಧಾನದತ್ತವಾದಂತಹ ಮೀಸಲಾತಿಯನ್ನು ಮನಬಂದಂತೆ ಬದಲಾವಣೆ ಮಾಡೋಕೆ ಅವಕಾಶ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಅನ್ನೋದು ಗೊತ್ತಿದ್ದೂ ಕೂಡ ಮೋದಿ ಇಂಥ ಮಾತಾಡ್ತಿದ್ದಾರೆ. ನಾವೆಲ್ಲ ಮಾಡಿದ್ದೀವಿ ತೋರಿಸಿ ಇದನ್ನ ಅಂತ ಅವರು ಸವಾಲು ಹಾಕಿರೋದು. ಕಳೆದ 3 ದಶಕಗಳಿಂದ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಜಾರಿಯಲ್ಲಿ ಇರೋದೇ. ಇದ್ರ ಬಗ್ಗೆ ಇದುವರೆಗೆ ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಏಕಾಏಕಿ ಏನೋ ಹೊಸದಾಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿರೋದು ಯಾಕೆ? ದೇವೇಗೌಡರ ನಿಲುವೇನು ಅನ್ನೋ ಪ್ರಶ್ನೆಯನ್ನು ಹಾಕಿದ್ದಾರೆ. ಯಾಕಂದ್ರೆ ಹಿಂದೆಲ್ಲ ಮುಸಲ್ಮಾನರಿಗೆ ಮೀಸಲಾತಿ ತಂದವನೇ ನಾನು ಅನ್ನೋ ರೀತಿಯಲ್ಲಿ ಕೊಚ್ಕೊಳ್ತಾ ಇದ್ರು ದೇವೇಗೌಡರು. ಈಗೇನು ಹೇಳ್ತಾರೆ ಹಾಗಾದ್ರೆ? ಇದಕ್ಕೆ ಬದ್ಧರಾಗಿದ್ದಾರೋ ಅಥವಾ ತನ್ನ ಹೊಸ ಸ್ನೇಹಿತ ಮೋದಿಯ ಮುಂದೆ ಮಂಡಿಯೂರ್ತಾರೋ, ತಮ್ಮ ನಿಲುವನ್ನೇ ಬದಲಿಸ್ಕೊಳ್ತಾರೋ ಅಂತ ದೇವೇಗೌಡರ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಬೇಕಾಬಿಟ್ಟಿಯಾಗಿ ಮೀಸಲಾತಿ ಏನೋ ಮಾಡೋದಕ್ಕೆ ಹೋಗಿ ಕೋರ್ಟ್ನಿಂದ ಚೀಮಾರಿ ಹಾಕಿಸ್ಕೊಂಡಿದ್ದು ನೆನಪಿಲ್ವಾ? ಈಗ ನಮ್ಮ ಸರ್ಕಾರದ ವಿರುದ್ಧ ನೀವು ಮಾಡ್ತಿರುವ ಆರೋಪ ಸ್ವಲ್ಪ ಕೂಡ ಹುರುಳಿಲ್ಲದ ಆರೋಪ. ಸಾಕ್ಷಿ ಇದ್ರೆ ಅದನ್ನು ಇಟ್ಟು ಮಾತಾಡಿ ಅಂತ ಕಿಡಿಕಾರಿರೋದು ನರೇಂದ್ರ ಮೋದಿ ಅವರ ವಿರುದ್ಧ. ಇದರ ನಡುವೆ ಕರ್ನಾಟಕ ಬಿಜೆಪಿಯವರು ಹೇಳ್ತಿರೋದೇನು? ರಾಜ್ಯದಲ್ಲಿ ಮುಸಲ್ಮಾನರನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸುವಂತೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸದ್ದಿಲ್ಲದೆ ಶಿಫಾರಸು ಮಾಡೋ ಮೂಲಕ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ, ಮುಸಲ್ಮಾನರಿಗೆ ಹಂಚೋದಕ್ಕೆ ಸಂಚು ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆಯೋಗ ಸಕಾಲದಲ್ಲಿ ಈ ಬಗ್ಗೆ ಆಕ್ಷೇಪ ತೆಗೆಯದಿದ್ದರೆ ಭವಿಷ್ಯದಲ್ಲಿ ಹಿಂದುಳಿದ ವರ್ಗದ ಮೀಸಲು ಪಾಲನ್ನ ಮುಸಲ್ಮಾನರಿಗೆ ಹಂಚುವ ಜೊತೆಗೆ ನಗರ, ಗ್ರಾಮೀಣ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಸಂವಿಧಾನದ ಅನ್ವಯ ಪಡೆದ ಪಾಲನ್ನ ಹಂಚಿಕೊಳ್ಳಬೇಕಾಗತ್ತೆ. ಇಂಥದ್ದೊಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರೋದು ಬಿಜೆಪಿ. ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಳಗೊಳಗೆ ಸಂಚು ಮಾಡ್ತಾ ಇದೆ ಮುಸಲ್ಮಾನರಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಕಿಡಿಕಾರಿದ್ದಾರೆ. ಸ್ವತಃ ಮೋದಿ ಅವರು ಒಂದಲ್ಲ ಎರಡೆರಡು ರಾಜ್ಯಗಳ ಪ್ರಚಾರದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿರೋದು ಈಗ ಗಮನ ಸೆಳೀತಾ ಇರುವ ಬೆಳವಣಿಗೆ. ಸೊ ಇಬ್ಬರ ನಡುವೆ ಕರ್ನಾಟಕ ಸಿಎಂ ಮತ್ತು ದೇಶದ PM ನಡುವೆ ವಾಕ್ ಸಮರ ಜೋರಾಗಿದೆ. ಬರದ ವಿಚಾರದಲ್ಲಿ ಈಗಾಗಲೇ ಜಟಾಪಟಿ ನಡೀತು. ಕರ್ನಾಟಕದ MP DK ಸುರೇಶ್ ವಿಚಾರವನ್ನು ಬಹಳಷ್ಟು ಕಡೆಗಳಲ್ಲಿ ಮೋದಿ ಪ್ರಸ್ತಾಪಿಸಿ ದೇಶ ವಿಭಜನೆ ಮಾಡೋದಕ್ಕೆ ಹೊರಟವ್ರಿಗೆ ಮತ್ತೆ ಟಿಕೆಟ್ ಕೊಟ್ಟು ಕೂರಿಸಿದೆ ಕಾಂಗ್ರೆಸ್. ಅಂದರೆ ನೋಡಿ ಅವರ ಮನಸ್ಥಿತಿಯನ್ನು ಅಂತ ಹರಿಹಾಯ್ದಿದ್ದನ್ನು ನೋಡಿದ್ದೀವಿ. ಮತ್ತೊಮ್ಮೆ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿರೋದು ನರೇಂದ್ರ ಮೋದಿ. ಸೊ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.